ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನಕ್ಕಾಗಿ ಲಾಬಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಡಿಕೆ ಬಣ ಪಾಲಿಟಿಕ್ಸ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಸರಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸಚಿವರು ಶಾಸಕರ ಮ್ಯಾರಥಾನ್ಗೆ ಎಸಿಸಿ ಅಧ್ಯಕ್ಷರು ಅಸಮಾಧಾನಗೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಚಿವರು ಶಾಸಕರು ಮ್ಯಾರಥಾನ್ ಮಾಡ್ತಾ ಇರುವ ವಿಚಾರವಾಗಿ ಎಸಿಸಿ ಅಧ್ಯಕ್ಷರು ಅಸಮಾಧಾನಗೊಂಡಿದ್ದಾರೆ. ಬಹಿರಂಗವಾಗಿ ಬೇಸರ ಹೊರಹಾಕಿದ್ದಾರೆ ಖರ್ಗೆ. ನಾನು 3 ದಿನಗಳಿಂದ ನೋಡ್ತಾ ಇದ್ದೀನಿ, ನನಗೆ ತುಂಬಾ ಬೇಜಾರಾಗಿದೆ. ನನ್ನ ಹತ್ತಿರ ಹೇಳಲು ಏನೂ ಇಲ್ಲ. ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನೂ ಹೇಳಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂತಹ ವಿಚಾರ ಇದು. ಬಹಿರಂಗವಾಗಿ ತಮಗಾಗ್ತಾ ಇರುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಹೆಚ್ಚು ಕಡಿಮೆ 3 ದಿನಗಳಿಂದ ನೋಡ್ತಾ ಇದ್ದೀನಿ. ಯಾವಾಗ ಡಿಕೆ ಬಣ ದೆಹಲಿಗೆ ಹೋಗಿದ್ರು, ಅಲ್ಲಿ ಹೋಗಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಮಾಡಬೇಕು ಅಂತೇಳಿ ಒತ್ತಡ ಹೇರ್ ಬಂದಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾತನಾಡಿದ್ದಾರೆ. ಕಳೆದ 3 ದಿನಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬಹಳ ಬೇಜಾರಾಗಿದೆ. ಅದೊಂದು ಕಡೆ ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನೂ ಹೇಳಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣ, ಈತ ಡಿಕೆ ಶಿವಕುಮಾರ್ ಬಣ ಪಾಲಿಟಿಕ್ಸ್, ಅದು ಈ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ರಾಜಕೀಯ ಜಟಾಪಟಿ ಒಂದು ಕಡೆ ಆದ್ರೆ, ಇದರ ಜೊತೆಗೆ ಮೊನ್ನೆಲ್ಲ ದೆಹಲಿಗೆ ಹೋಗಿ ಬಂದಂತ ಶಾಸಕರು ಹೇಳ್ತಾ ಇದ್ರು, ಸಚಿವ ಸ್ಥಾನಕ್ಕೆ ಲಾಭಿ ಮಾಡಿ ಬಂದಿದ್ದಾರೆ, ನಮ್ಮನ್ನು ಪರಿಗಣನೆಗೆ ತೆಗೆದುಕೊಳ್ಳಿ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಆ ವಿಚಾರವಾಗಿ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡ್ಕೊಂಡು ಬಂದಿದ್ದೀವಿ ಅಂತ. ಬಟ್ ಆದರೆ ಇಲ್ಲಿ ಎಸಿಸಿ ಅಧ್ಯಕ್ಷರು ಬಹಳ ಬೇಸರಗೊಂಡಂತೆ ಕಂಡು ಬರ್ತಾ ಇದೆ. ಸದ್ಯದ ಬೆಳವಣಿಗೆ ಬಗ್ಗೆ ನಾನು ಏನು ಹೇಳೋದಕ್ಕೆ ಹೋಗಲ್ಲ, ಬಟ್ ಆದರೆ 3 ದಿನದಿಂದ ನೋಡ್ತಾ ಇದ್ದೀನಿ, ಬಹಳ ಬೇಜಾರಲ್ಲಿದೆ ಅನ್ನುವಂಥದ್ದು ಮಾತ್ರ ಅವರು ಹೇಳ್ತಾ ಇದ್ದಾರೆ ಎಸಿಸಿ ಅಧ್ಯಕ್ಷರು. ಖರ್ಗೆ ಅವರ ಈ ಹೇಳಿಕೆ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕಿತ್ತಾಟ ಎಷ್ಟರ ಮಟ್ಟಿಗೆ ಬಂದು ನಿಂತಿದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಇದೆಲ್ಲದರ ನಡುವೆ ಒಂದು ಕಡೆ ದಲಿತ ಸಿಎಂ ಕೂಗು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಒಂದು ಬಣ ಸಿದ್ದರಾಮಯ್ಯ ಅವರನ್ನ 5 ವರ್ಷಗಳ ಕಾಲ ಕಂಪ್ಲೀಟ್ ಮಾಡಿಸಬೇಕು, ಅವರೇ ಪೂರ್ಣಾವಧಿ ಸಿಎಂ ಆಗಬೇಕು ಅನ್ನುವಂತಹ ಒತ್ತಾಯ. ಇತ್ತ ಕೊಟ್ಟ ಮಾತಿನ ಪ್ರಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ, ಆ ಟೈಮ್ ಬಂದಿದೆ ಅಂತೇಳಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರ ಬಣ. ಈ ಎರಡೂ ಬಣ ಪಾಲಿಟಿಕ್ಸ್ ಏನು ನಡೀತಾ ಇದೆ. ಬಟ್ ಈ ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರು ಹೇಳ್ತಾ ಇರುವಂಥದ್ದು, ನಮ್ಮಲ್ಲಿ ಯಾವುದೇ ಬಣ ಇಲ್ಲ, ಇರೋದೇ ಒಂದು, ನಾವೆಲ್ಲರೂ ಕೂಡ 144 ಜನ MLAಗಳು ಕೂಡ ನಾವೆಲ್ಲ ಒಂದೇ ಬಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಕಾಂಗ್ರೆಸ್ ಅಲ್ಲಿ ಒಳಗೊಳಗೆ ಏನೋ ನಡೀತಾ ಇದೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಯಾವ ಲೀಡರ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ಸುಳಿವು ಗುಟ್ಟು ಕೂಡ ಬಿಟ್ಕೊಡ್ತಾ ಇಲ್ಲ. ಎಲ್ಲ ಮಾತಾಡ್ತಾರೆ, ತಮ್ಗನ್ಸಿದ್ದೆಲ್ಲ ಹೇಳ್ತಾರೆ, ಕೊನೆಗೆ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಫೈನಲ್ ಅಂತಾರೆ. ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಏನು ಈಗ ನಡೆದಂತ ನಾನು ಸುಮಾರು ನೀವು 3 ದಿನದಿಂದ ಸತತವಾಗಿ ಇಲ್ಲಿ ನಿಂತಿದ್ರಿ. ನನಗೆ ಬಹಳ ಬೇಜಾರಾಗಿದೆ. ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದರೆ ಚೆನ್ನಾಗಿರೋದಿಲ್ಲ. ಆದರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದರೆ, ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ. ಮತ್ತು ನಾನು ತಾವು ಪದೇ ಪದೇ ಇಲ್ಲಿ ನಿಂತು
ನಿಮ್ಮ ಸಮಯನೂ ಹಾಳ, ಮತ್ತು ನನಗೂ ಬೇಜಾರಾಗ್ತಾ ಇದೆ ಬಿಸಿಲಲ್ಲಿ ಚಳಿಯಲ್ಲಿ. ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ, ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ. ನಾನು ಸುಮಾರು ನೀವು ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರೋದು. ನಾನು 3 ದಿನದಿಂದ ಗಮನಿಸ್ತಾ ಇದ್ದೀನಿ. ಯಾಕಂತಂದರೆ ಈಗ ಒಂದು ಕಡೆ ಸಚಿವ ಸ್ಥಾನಕ್ಕಾಗಿ ಒಂದಷ್ಟು ನಾಯಕರು ಲಾಬಿ ನಡೆಸ್ತಾ ಇದ್ದಾರೆ. ನಮಗೂ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀವಿ, ನಮ್ಮನ್ನು ಲೆಕ್ಕಕ್ಕೆ ತಗೊಳ್ಳಿ ಅಂತೇಳಿ ಮನವಿ ಒಂದು ಕಡೆ. ಆದರೆ ಈ ಕಳೆದ 2 ದಿನಗಳಿಂದ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಮೊದಲಿಗೆ ದೆಹಲಿಯಲ್ಲಿ ಹೋಗಿ ಒಂದಷ್ಟು ಶಾಸಕರು ಭೇಟಿ ಮಾಡಿ ಬಂದಿದ್ರು, ಅದಾದಮೇಲೆ ನೇರವಾಗಿ ದೆಹಲಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ರು. ನಿನ್ನೆ ಮತ್ತು ಇವತ್ತು 2 ದಿವಸದಿಂದ ಅಂದರೆ 3 ದಿವಸದಿಂದ ಒಟ್ಟು ಇವ್ರು ಗಮನಿಸ್ತಾ ಇದ್ದೀನಿ. ನನಗೆ ಒಂದು ರೀತಿ ಭಾಳ ಬೇಜಾರಾಗ್ತಾ ಇದೆ. ಅಂದರೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೀವು ಬಂದು ಈಗ ಒಂದಷ್ಟು ಮಂದಿ ಬಂದು ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾರೆ, ಇನ್ನೊಂದಷ್ಟು ಜನ ಬಂದು CM ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಹೇಳ್ತಾರೆ. ಬಟ್ ನನ್ನ ಹತ್ರ ಹೇಳೋದಕ್ಕೆ ಏನೂ ಇಲ್ಲ. ಫೈನಲಿ ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಥ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಬೇಸರ ಹೊರಹಾಕಿದ್ದಾರೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಒಂದು ಕಡೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ ಏನಿದೆ, ಈತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಗಮನಿಸ್ತಾ ಇದ್ರೆ ಬಹಳ ಬೇಜಾರಾಗಿದೆ. ಬಟ್ ಈಗ ಫೈನಲಿ ಹೈಕಮಾಂಡ್ ಏನು ಹೇಳುತ್ತೆ ಅದೇ ರೀತಿ ಆಗುತ್ತೆ ಅಂತೇಳಿ ಕೈ ತೊಳ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿಯೂ ಪ್ರಭು, ರಾಜ್ಯದ ವಿದ್ಯಮಾನಗಳ ಕುರಿತಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ರೆ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನ ಏನಾಗಿರುತ್ತೆ, ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಕಳೆದ 3 ದಿನಗಳಿಂದಲೂ ಸಹ ರಾಜ್ಯ ಸೇರಿದಂತೆ ರಾಷ್ಟ್ರೀಯ ಮಾಧ್ಯಮಗಳು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಪ್ರತಿಕ್ರಿಯೆಗಾಗಿ ಕಾಯ್ತಾ ಇದ್ವು. ಯಾಕಂತಂದ್ರೆ CM ಸಿದ್ದರಾಮಯ್ಯನವರು ಕಳೆದ ವಾರವಷ್ಟೇ ದೆಹಲಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗಿ ಸಚಿವ ಸಂಪುಟ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೂ ಸಹ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿ ಬಂದಿದ್ರು. ಇದಾದ ಬೆನ್ನಲ್ಲೇ DCM DK ಶಿವಕುಮಾರ್ ಅವರ ಬೆಂಬಲಿಗರು ಸಹ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಪವರ್ ಶೇರಿಂಗ್ ಆಗಲೇಬೇಕು ಅಂತ ಹೇಳಿ DCM DK ಶಿವಕುಮಾರ್ ಅವರನ್ನ ಬೆಂಬಲಿಸಿ ಹಲವು ಶಾಸಕರುಗಳು ದೆಹಲಿಗೆ ಪೆರೇಡ್ ಅನ್ನು ಸಹ ನಡೆಸಿಕೊಂಡು ಬಂದಿದ್ರು. ಇದಾದ ಬಳಿಕ ನಿನ್ನೆ ಅಷ್ಟೇ CM ಸಿದ್ದರಾಮಯ್ಯನವರು ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸುಮಾರು 1.5 ಗಂಟೆಗಳ ಕಾಲ ಭೇಟಿಯಾಗಿ 1-to-1 ಚರ್ಚೆಯನ್ನು ಸಹ ಮಾಡಿದ್ರು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಎಲ್ಲ ಬೆಳವಣಿಗೆಗಳಿಗೂ ಸಹ ಸಂಬಂಧಿಸಿದಂತೆ ಒಂದೇ ಒಂದು ಮಾತಿನಲ್ಲಿ ಸ್ಪಷ್ಟವಾದಂತಹ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು. ಎಲ್ಲವನ್ನೂ ಸಹ ಹೈಕಮಾಂಡ್ ಗಮನಿಸುತ್ತೆ, ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಎಲ್ಲವೂ ಹೈಕಮಾಂಡೇ ನಿರ್ಧರಿಸುತ್ತೆ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಇದೀಗ DCM DK ಶಿವಕುಮಾರ್ ಹಾಗೂ CM ಸಿದ್ದರಾಮಯ್ಯನವರ ಬಣಕ್ಕೆ ರವಾನಿಸಿರುವಂತದ್ದು. ಪ್ರಭು, ವೀರೇಶ್, ಈಗ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್, ಈತ ಖರ್ಗೆ ಅವರ ಹೇಳಿಕೆ, ಈ ಎರಡೂ ಗಮನಿಸ್ತಾ ಇದ್ರೆ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ ಅಲ್ಲಿ ಇರುವಂತಹ ಗೊಂದಲಗಳು ಸದ್ಯಕ್ಕೆ ಕ್ಲಿಯರ್ ಆಗುವಂತಹ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ. ಖಂಡಿತವಾಗಿಯೂ ಪ್ರಭು, ಮೇಲ್ನೋಟಕ್ಕೆ ತಿಳಿ ನೀಳಿ ಕೊಳದಂತೆ ಕಾಣ್ತಾ ಇದ್ರು ಸಹ ಕಾಂಗ್ರೆಸ್ನಲ್ಲಿ ಒಳಗೆ ಕೊತಾನೆ ಅಂತ ಕುದಿತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂತಂದ್ರೆ CM ಸಿದ್ದರಾಮಯ್ಯನವರು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸಿದ ಬಳಿಕವೂ ಸಹ DCM DK ಶಿವಕುಮಾರ್ ಅವರು ಮುಂದಿನ 2.5 ವರ್ಷಗಳ ಕಾಲ ಅಧಿಕಾರ ನನಗೆ ಬೇಕೇ ಬೇಕು ಅನ್ನೋ ಒಂದು ಪಟ್ಟಣ ಅವರು ಒಂದ್ ಕಡೆ ಹಿಡಿದುಕೊಂಡು ಕೂತಿರುವಂತದ್ದು. ಇನ್ನೊಂದ್ ಕಡೆ CM ಸಿದ್ದರಾಮಯ್ಯನವರು ಅವರು ಹಿಡಿದಿರ್ತಕ್ಕಂಥ ಪಟ್ಟಣ ಅಂದ್ರೆ ಪಟ್ಟಾಭಿಷೇಕವನ್ನ ಬಿಟ್ಕೊಡದೇ ಇರಲಿಕ್ಕೆ ಅವರು ಸಹ ನಿರ್ಧಾರ ಮಾಡಿರುವಂತದ್ದು. ನಾನೇ 5 ವರ್ಷಗಳ ಕಾಲ ಸಂಪೂರ್ಣಾವಧಿಯ ಮುಖ್ಯಮಂತ್ರಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿರೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲೇ ಕೆಲ ಶಾಸಕರುಗಳಾಗಿರ್ಬೋದು, ಸಚಿವರುಗಳು ಸಹ ಎಲ್ಲರೂ ಸಹ ಹೈಕಮಾಂಡ್ ನಾಯಕರುಗಳು ಮಧ್ಯಪ್ರವೇಶವನ್ನು ಮಾಡಬೇಕು, ನಾಯಕತ್ವ ಬದಲಾವಣೆ ವಿಚಾರ ಆಗಿರ್ಬೋದು, ಪವರ್ ಶೇರಿಂಗ್ ವಿಚಾರಕ್ಕೆ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಹೈಕಮಾಂಡ್ ನಾಯಕರುಗಳು ತಿಳಿಸಲೇಬೇಕು ಅನ್ನೋ ಒಂದು ಒತ್ತಡವನ್ನು ಹಾಕ್ತಾ ಇದ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಆಗಮಿಸಿದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರ ಜೊತೆಗೂ ಸಹ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. DCM DK ಶಿವಕುಮಾರ್ ಅವರ ಬಳಿಯೂ ಸಹ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಕುರಿತಂತೆ ರಾಹುಲ್ ಗಾಂಧಿ ಅವರಿಗೂ ಸಹ ಈ ಎಲ್ಲ ಮಾಹಿತಿಗಳನ್ನ ಅಂದ್ರೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅವ್ರಿಗೂ ಸಹ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡಿರುವಂತದ್ದು. ಈಗ 2-3 ದಿನಗಳಲ್ಲಿ ಅವರು ದೆಹಲಿಗೆ ತೆರಳಿದ ಬಳಿಕ ರಾಜ್ಯ ರಾಜಕಾರಣ ಮತ್ತೆ ದೆಹಲಿಗೆ ಶಿಫ್ಟ್ ಆಗುತ್ತೆ. ಆದರೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಮರಳಿ ದೇಶಕ್ಕೆ ಬಂದ ಬಳಿಕವೇ ಹೈಕಮಾಂಡ್ ನಿರ್ಧಾರ ಏನು, ಹೈಕಮಾಂಡ್ನ ಅಂತಿಮ ಆದೇಶ ಏನಾಗಿರುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.